ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಊಟಿಯ ಡೇ ಟು ಬ್ಲಾಗ್ ಇದಾಗಿರುತ್ತೆ. ನಾವು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಕುನ್ನೂರು ಕಡೆ ಹೊರಟ್ವಿ. ನಾವು ಕುನ್ನೂರಲ್ಲಿ ಡಾಲ್ಫಿನ್ ನೋಸ್ ಪಾಯಿಂಟ್ ನೋಡೋಣ ಅಂತ ಹೊರಟ್ವಿ. ಆನ್ ದ ವೇ ನಾವು ಬ್ಯೂಟಿಫುಲ್ ಸೀನರಿನ ನೋಡ್ಬೋದು. ಆನ್ ದ ವೇ ನಮಗೆ ಅಲ್ಲಿ ಟೀ ಎಸ್ಟೇಟ್ ಕಾಣ್ತು ಅಂತ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ಈ ಕುನ್ನೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಟೀ ಎಸ್ಟೇಟೇ ಕಾಣ್ತಾ ಇತ್ತು. ಆ ಟೀ ಎಸ್ಟೇಟ್ ನೋಡಿದಾಗೆಲ್ಲ ಫೋಟೋ ತೆಗೆಸ್ಕೊಬೇಕು ಅಂತ ನಮಗೆ ಅನಿಸ್ತಾನೆ ಇತ್ತು. ಎಷ್ಟು ಫೋಟೋ ತೆಗೆಸ್ಕೊಂಡ್ರು ಸಾಕಾಗ್ತಾ ಇರಲಿಲ್ಲ ನಮಗೆ. ಡಾಲ್ಫಿನ್ ನೋಸ್ ಪಾಯಿಂಟ್ ಹೋಗ್ತಾ ರೋಡಲ್ಲಿ ಆ ಸಣ್ಣ ಸಣ್ಣ ಜರಿಗಳಾಗಿರಲಿ, ಆ ಮರ ಗಿಡಗಳು, ಟೀ ಎಸ್ಟೇಟು, ಆ ಫುಲ್ ಫಾಗ್ ಕವರ್ ಆಗಿತ್ತು. ಒಟ್ಟಿನಲ್ಲಿ ಆ ನೇಚರ್ನ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಡಾಲ್ಫಿನ್ ನೋಸ್ ಪಾಯಿಂಟ್ ನೋಡೋಣ ಅಂತ ಹೊರಟ್ರೆ ಅಲ್ಲಿ ಟೆಂಪ್ರರಿ ಕ್ಲೋಸ್ ಮಾಡಿದ್ರು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರಂತ, ನಾವು ನೋಡಿಲ್ಲ ಸರಿಯಾಗಿ. ನಾವಂತಲ್ಲ, ಎಲ್ಲರೂ ತುಂಬ ಜನ ಕೂಡ ಹಾಗೆ ಬೋರ್ಡ್ ನೋಡಲ್ಲೇ ಬಂದಿದ್ದರು. ಇಲ್ಲಿ ಬಂದಿದ್ದೀವಂತ ಅಲ್ಲೇ ಪಕ್ಕದಲ್ಲೇ ಇರೋವಂಥ ಟೀ ಎಸ್ಟೇಟ್ನ ವ್ಯೂನ ನೋಡಿಕೊಂಡು ಅಲ್ಲೇನು ನಮಗೆ ಕಾಣ್ತಾನೂ ಇರಲಿಲ್ಲ, ಫುಲ್ ಫಾಗ್ ಕವರ್ ಆಗಿತ್ತು. ನೆಕ್ಸ್ಟ್ ನಾವು ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ವಿ. ಈ ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟು ಡಾಲ್ಫಿನ್ ನೋಸ್ ಪಾಯಿಂಟಿಂದ 4 to 6 ಕಿಲೋಮೀಟರ್ ಆಗುತ್ತೆ. ಈ ಮಕ್ಳಿಗೆ ಕರ್ಕೊಂಡು ಟ್ರಿಪ್ ಏನಾದರೂ ಹೊರಟ್ರೆ ನಾವು ಪ್ಲೇಸಸ್ ನೋಡೋಕ್ಕಾಗತ್ತಾ? ನಾವು ಹೋಗ್ತಾ ರೋಡಲ್ಲಿ ಸ್ಟಾಪ್ ಕೊಡ್ಕೊಂಡು ಹೋಗಲೇಬೇಕಾಗತ್ತೆ. ನನ್ನ ಫ್ರೆಂಡ್ ಮಗ ಹೇಳ್ತಾ ಇದ್ದ ಅಂತ ಅವನಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ನಾವು ಸ್ಟಾಪ್ ಕೊಟ್ಟಿದ್ವಿ. ನಾವು ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್ ನೋಡಬೇಕು ಅಂದರೆ ಅಲ್ಲಿ ನಾವು ಟಿಕೆಟ್ ತೊಗೊಂಡು ಇಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಲ್ಯಾಂಬ್ಸ್ ರಾಕ್ ನೋಡೋಕ್ಕೆ ಅಲ್ಲಿ ಸ್ವಲ್ಪ ಸ್ಟೆಪ್ಸು ಇದೆ, ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕು. ನನ್ನ ಮಗನ ಎತ್ಕೊಳಕ್ಕಾಗಲ್ಲ ಅಂತ ಅವನು ಕೂಡ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಇದೇನು ಅದೇನು ಅಂತ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಹತ್ಕೊಂಡು ಬರ್ತಾ ಇದ್ದ. ನಾವು ಮಾರ್ನಿಂಗ್ ಟೀ ಎಸ್ಟೇಟ್ ಅಂತ ಅಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ನಾವು ಮಾರ್ನಿಂಗ್ ಹೋಗ್ತಾ ರೋಡಲ್ಲಿ ಯಾರ್ಯಾರೂ ಇರಲಿಲ್ಲ. ನಾವು ಲ್ಯಾಂಬ್ಸ್ ರಾಕು ಮತ್ತು ಡಾಲ್ಫಿನ್ ನೋಸ್ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಫುಲ್ ಫಾಗ್ ಕೂಡ ಕವರ್ ಆಗಿತ್ತು. ಮಾರ್ನಿಂಗ್ ನಮಗೆಲ್ಲ ಕ್ಲಿಯರಾಗಿ ಕಾಣ್ತಾ ಇತ್ತು, ಮಧ್ಯಾಹ್ನ ಅಷ್ಟರಲ್ಲಿ ಫುಲ್ ಫಾಗ್ ಕವರ್ ಆಗಿ ಅಲ್ಲಿ ಏನೂ ಸರಿಯಾಗಿ ಏನೂ ಕಾಣ್ತಾನೂ ಇರಲಿಲ್ಲ. ನಾವು ಲಂಚ್ ಮಾಡೋಣ ಅಂತ ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ಗೆ ಹೊರಟ್ವಿ.
ವಿಂಡೋಯಿಂದ ಒಂದು ಬ್ಯೂಟಿಫುಲ್ ಸೀನರಿನ ನೋಡ್ಬೋದು. ನಾವು ಲಂಚ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಈ ಚೆರ್ರಿ ಬೆರಿಲಿ ರೆಸ್ಟೋರೆಂಟ್ ಒಂದೇ ಅಲ್ಲ, ಇಲ್ಲಿ ಕೆಫೆ, ಕಿಡ್ಸ್ ಪ್ಲೇ ಏರಿಯಾ, ಸೂಪರ್ ಮಾರ್ಕೆಟ್ ಕೂಡ ಇದೆ. ನನ್ನ ಮಗ ಚಾಕ್ಲೇಟ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು ಅಂತ ಹೇಳ್ತಾ ಸೂಪರ್ ಮಾರ್ಕೆಟ್ ಒಳಗೆ ಹೊರಟ. ಸರಿ ಆಯಿತು ಅಂತ ನಾವೇನಾದ್ರು ಕೊಡ್ಸೋಣ ಅಂತ ಸರಿ ನಾವು ಅವನ್ನ ಕರ್ಕೊಂಡು ಹೊರಟ್ವಿ. ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗ ಇಬ್ಬರು ಕೂಡ ಗಾಡಿ ಒಳಗೆ ಕೂತ್ಕೊಂಡ್ಬಿಟ್ರು. ಅವ್ರಿಗೆ ಅದೇ ಖುಷಿ. ಸೂಪರ್ ಮಾರ್ಕೆಟಲ್ಲಿ ವೆರೈಟಿ ಆದಂಥ ತರಕಾರಿ, ಸೊಪ್ಪುಗಳು, ಫ್ರೂಟ್ಸು ಎಲ್ಲ ತುಂಬಾ ಇತ್ತು. ಅದೇನು ಅಂತ ನಾವು ಬೆಂಗಳೂರಲ್ಲೂ ಸಹ ನಾವು ನೋಡಿರಲಿಲ್ಲ. ಮಗ ಗಾಡೀಲಿ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದವನು ಚಾಕ್ಲೇಟ್ ನೋಡಿದ ತಕ್ಷಣ ಚಾಕ್ಲೇಟ್ ಬೇಕು ಅಂತ ಹೇಳಿದ್ದು. ಅವನಿಗೆ ಯಾವ್ಯಾವ ಚಾಕ್ಲೇಟ್ ಬೇಕೋ ಎಲ್ಲ ತಗೊಂಡು ಗಾಡಿ ಒಳಗೆ ಹಾಕೋತಾ ಇದ್ದ. ಅವನಿಗೆ ಏನು ಬೇಕೋ ಚಾಕ್ಲೇಟ್ ಕೊಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಹೊರಗೆ ಬಂದರೆ ಅಲ್ಲಿ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇದೆ ಅಲ್ಲಿ. ಇಲ್ಲಿ ಕೂಡ ನಾವು ಬೇಕಾದ್ರೆ ಚಾಕ್ಲೇಟ್ನ ತೊಗೋಬೋದು. ನಾವು ನೆಕ್ಸ್ಟ್ ಅಲ್ಲಿಂದ ನಾವು ಊಟಿಗೆ ಹೊರಟ್ವಿ. ನಾವು ರೂಮ್ ಮಾಡಿದ್ದು ಊಟಿಲೇ. 2 days ನಾವು ಸ್ಟೇ ಆಗಿದ್ದು ಕೂಡ ಊಟಿಲಿ. ನಾವು ಕುನ್ನೂರಿಂದ ನೆಕ್ಸ್ಟ್ ನಾವು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ನಾವು ಡೇ 2 ಅಲ್ಲಿ ನಾವು ಪ್ಲೇಸಸ್ ಕವರ್ ಮಾಡೋಕ್ಕಾಗಿದ್ದು ಲ್ಯಾಂಪ್ಸ್ ರಾಕ್ ಮತ್ತು ಡಾಲ್ಫಿನ್ ನೋಸ್ ಪಾಯಿಂಟ್ ಅಷ್ಟೇ. ನಾವು ಲಂಚ್ ಮುಗಿಸ್ಕೊಂಡು ಅಷ್ಟರಲ್ಲಿ ಇದ್ರೆ ಹೋಗ್ಲಿಕ್ಕಾಗಿತ್ತು. ನಾವು ಊಟಿಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಕುನ್ನೂರಿಂದ ಊಟಿ ಕಡೆ ಹೊರಟ್ವಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶಾಪಿಂಗ್ ಮಾಡೋಣ ಅಂತ ನಾವು ಬೇಗ ಬಿಟ್ವಿ. ಇದಾಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.